ಜಂಗಮರಹಳ್ಳಿಯಲ್ಲಿ ರಾಮಲಿಂಗೇಶ್ವರ ಸ್ವಾಮಿ ಕುಂಭಾಭಿಷೇಕ ಮೇ 4ಕ್ಕೆ ನಡೆಯಲಿದೆ ಭವ್ಯ ಮಹೋತ್ಸವ. ಪಾವಗಡ ತಾಲೂಕಿನ ಜಂಗಮರಹಳ್ಳಿ ಗ್ರಾಮದಲ್ಲಿರೋ ಶ್ರೀ ರಾಮಲಿಂಗೇಶ್ವರ ಸ್ವಾಮಿ ದೇವಾಲಯದಲ್ಲಿ ಮೇ 4ರಂದು ಸೋಮವಾರ ಕುಂಭಾಭಿಷೇಕ ಮಹೋತ್ಸವವನ್ನ ಭಕ್ತಿ ಭಾವದಿಂದ ಆಯೋಜನೆ ಮಾಡಲಾಗಿದೆ. ಜಂಗಮರಹಳ್ಳಿ, ಗೊಲ್ಲರಹಟ್ಟಿ ಹಾಗೂ ಬುಡಸನಹಳ್ಳಿ ಗ್ರಾಮಸ್ಥರ ನೇತೃತ್ವದಲ್ಲಿ ಲೋಕ ಕಲ್ಯಾಣಾರ್ಥ ಈ ಧಾರ್ಮಿಕ ಕಾರ್ಯಕ್ರಮ ನಡೆಯಲಿದೆ. ಮೇ 4ರಂದು ಬೆಳಗ್ಗೆ 6:30ರಿಂದ ಪೂಜಾ ಕೈಂಕರ್ಯಗಳು ಆರಂಭಗೊಳ್ಳಲಿದ್ದು, ಪುಣ್ಯಾಹ, ದೇವನಾಂದಿ, ಸೂರ್ಯ ನಮಸ್ಕಾರ, ನವಗ್ರಹ ಜಪ, ಪರ್ಜನ್ಯ ಜಪ ಸೇರಿದಂತೆ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ನೆರವೇರಲಿವೆ. ಇನ್ನು ಬೆಳಗ್ಗೆ 9 ಗಂಟೆಗೆ ಕುಂಭಾಭಿಷೇಕ ಮಹೋತ್ಸವ ಹಾಗೂ 10 ಗಂಟೆಗೆ ಸುದರ್ಶನ ಹೋಮ ನಡೆಯಲಿದೆ. ಸುತ್ತಮುತ್ತಲಿನ ಗ್ರಾಮಗಳ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಮುಖಂಡ ವೀರಭದ್ರಪ್ಪ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ರಾಕೇಶ್ ಗೌಡ, ಗೋಪಿ, ಹಿರಿಯ ಮುಖಂಡರಾದ ಡಿಸಿ ದೊಡ್ಡನಾಗಪ್ಪ, ಕೆಸಿ ನಾಗಭೂಷಣ್, ರಾಮಚಂದ್ರ ರೆಡ್ಡಿ, ಬಿ ಅಂಜಿನಪ್ಪ, ಬಿ ಗಂಗಾಧರ್, ಭಾನುಚಂದ್ರ, ಪುರೋಹಿತರಾದ ಎಚ್ ಜಿ ರಾಘವೇಂದ್ರ ರವರು ಉಪಸ್ಥಿತರಿದ್ದರು. ಜಂಗಮರಹಳ್ಳಿ, ಬುಡಸನಹಳ್ಳಿ, ಗೊಲ್ಲರಹಟ್ಟಿ, ಹೊಸಹಳ್ಳಿ, ಮರೂರು ಈ ಎಲ್ಲಾ ಗ್ರಾಮದವರು ಸೇರಿ ಮಳೆ ಬೆಳೆ ಸ್ವಲ್ಪ ಕಷ್ಟಕರ ಆಗ್ತಾ ಇರೋದ್ರಿಂದ ಎಲ್ಲರೂ ಸೇರಿ ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ಕುಂಭಾಭಿಷೇಕ ಮಾಡಬೇಕು ಅಂತ ಎಲ್ಲ ತೀರ್ಮಾನ ಮಾಡಿದ್ವಿ. ಮಾಡಿಬಿಟ್ಟು ಈಗ ಸೋಮವಾರ 4ನೇ ತಾರೀಕು ಕುಂಭಾಭಿಷೇಕ ಬೆಳಗ್ಗೆಯಿಂದ ಪ್ರಾರಂಭ ಆಗುತ್ತೆ. ಪ್ರಾರಂಭ ಆಗೋದಕ್ಕೆ ಎಲ್ಲಾ ಭಕ್ತಾದಿಗಳು ಪಾಲ್ಗೊಳ್ಬೇಕು. ಈ ಸುತ್ತಮುತ್ತ ಇದನ್ನ ತಿಳ್ಕೊಂಡ್ರು ಎಲ್ಲರೂ ಬಂದು ಪೂಜೆಗೆ ಬಂದು ಭಾಗವಹಿಸಿ ಪ್ರಸಾದ ತಗೊಂಡು ಹೋಗ್ಬೇಕು ಅಂತ ತಮ್ಮಲ್ಲಿ ಮನವಿ.